ಎಲ್ರಿಗೂ ನಿಮ್ಮ ಹಠನೇ ಮುಖ್ಯ ಆಗೋಯ್ತಲ್ವಾ? ಇವ್ರ ಮೇಲಿನ ಗೌರವ ಅಮ್ಮ. ಎಂಥ ಗೌರವನೇ? ಗೌರವ ಕೊಡೋದಕ್ಕೆ ಪ್ರಪಂಚ ಕಾಣ್ದಿರ ಮಗುನೇ ಬೇಕಾಗಿತ್ತ? ಇನ್ನು ಕೇಳ್ಬೇಡಿಮ್ಮ, ನನ್ನ ನಿರ್ಧಾರ ಸರಿಯಾಗೇ ಇದೆ ಅನ್ನೋದು ನನ್ನ ಭಾವನೆ. ಸಾವಿತ್ರಿ, ತುಡುಕ್ತಾ ಇದ್ಯಾ? ಇದಕ್ಕೋಸ್ಕರ ಒಂದಲ್ಲ ಒಂದ್ ದಿವಸ ನೀನು ಕಣ್ಣೀರು ಹಾಕ್ಬೇಕಾಗತ್ತೆ. ಇವ್ರು ನನ್ನ ಜೊತೆಗಿರ್ತಾರಮ್ಮ. ನನ್ ಕಣ್ಣೀರ್ ಒರ್ಸೋದಿಕ್ಕೆ ಇವ್ರ ಕೈ ಇರುತ್ತೆ. ಇವ್ರು ನನಗ್ ಮಾತು ಕೊಟ್ಟಿದ್ದಾರೆ, ನನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಸರಿ, ನಾಳೆ ದಿವಸ ನನ್ನನ್ನು ಏನು ಕೇಳಬಾರ್ದು ನೀವು. ಜೀವನ ಪೂರ್ತಿ ಮದುವೆ ಆಗದೆ ಇದ್ದು ಬಿಡಬೇಕಾ ಅಮೃತ? ಅಪ್ಪನ ಜೊತೆ ಇರಕ್ಕೂ ಗಂಡನ ಜೊತೆ ಇರಕ್ಕೂ ವ್ಯತ್ಯಾಸ ಇಲ್ವಾ ಅಣ್ಣ? ಮಗಳಿಗೆ ತಂದೆ ಮುಖ್ಯ ನಿಜ, ಆದ್ರೆ ಹೆಣ್ಣಿಗೆ ಆಸರೆ ಆಗೋದು ಯಾವಾಗ್ಲೂ ಗಂಡನೇ. ಈಗ ನೀನ್ ಸಾವಿತ್ರಿಗೆ ಆಸರೆ ಆಗಿಲ್ವಾ? ಅಮೃತಗೊಂದು ಮದ್ವೆ ಆಗ್ಲಿ, ಎಲ್ಲ ಸರಿ ಹೋಗುತ್ತಣ್ಣ. ಮಗು ಉಳಿಲಿ ಅಣ್ಣ, ಪ್ಲೀಸ್. ಅಮೃತನಿಗೆ ಹೇಗೆ ಹೇಳಲಿ? ಅವಳು ಒಪ್ಕೊಳ್ಳ ಕಣ. ಅವಳ ತಲೆಯಲ್ಲಿ ಈಗಾಗಲೇ 100 ಯೋಚನೆ ಶುರುವಾಗಿರುತ್ತೆ. ಸಾವಿತ್ರಿಗೆ ಮಗು ತಗಸು ಅಂತ ಹೇಳಕ್ಕಾಗತ್ತೆ? ಅವಳನ್ನ ನಿನ್ ದಾರಿ ಕರ್ಕೊಂಡ್ ಬರೋಕ್ಕಾಗತ್ತೆ? ಅಮೃತಂಗೆ ಮದುವೆ ಆಗು, ನಿನ್ ಲೈಫ್ ಸೆಟ್ಲ್ ಆಗತ್ತೆ ಅಂತ ಹೇಳಕ್ಕಾಗಲ್ವಾ? ಬಣ್ಣ ತುಂಬಿದಾಳೆ ಸಾವಿತ್ರಿ ನಿನ್ ಬದುಕಿಗೆ. ಅಮೃತಂಗ್ ಮದುವೆ ಮಾಡಿ ಮಗು ಉಳಿಸ್ಕೋ. ಮನೆಯಲ್ಲಿ ಎಲ್ಲರ ಆಸೆನೂ ಅದೇ. ಬೇಡ್ಕೋತೀವಿ, ಪ್ಲೀಸ್. ನನ್ನ ಫ್ರೆಂಡ್ ಒಬ್ರು XMLA, ಅವ್ರ ಮಗು ನಾಮಕರಣ ಅಂತೆ, ಬನ್ನಿ ಅಂತ ಕರೀತಾ ಇದ್ದಾರೆ. ಅಪ್ಪ, ಈ ಮಗು ನಾಮಕರಣ ಎಲ್ಲ ಬೋರ್ ಆಗಲ್ವಾ? ಯಾಕೋ ಈ ಸರಿ ಆ ಫಂಕ್ಷನ್ ಹೋಗ್ಬೇಕು ಅನಿಸ್ತಾ ಇದೆ. ಆ ಪುಟ್ಟ ಮಗುನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆ ಪುಟ್ಟ ಮಗುನ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ಆಗ್ತಿದೆ. 23 ವರ್ಷದಿಂದ ನಿನ್ನ ಎತ್ತಾಡ್ಸಿದ್ದೆ ಕೊನೆ. ಆಸೆ ಬರ್ತಾ ಇದೆ ಅಂದ್ರೆ ನಾನು ನಿನ್ನಿಂದ ದೂರ ಆಗ್ತಿದ್ದೀನಿ ಅಂತ ಅರ್ಥ. ಸಾವಿತ್ರಿ, ತಾಯಿಯಾಗೋದು ಹೆಣ್ಣಿನ ಭಾಗ್ಯ. ಜೀವಕ್ಕೆ ರೂಪ ಕೊಡೋದು ಹೆಣ್ಣಿನ ಧರ್ಮ. ಮಗು ತಗಸ್ಬೇಡ ಕಂದ, ತಗಸ್ಬೇಡಮ್ಮ. ಮೊದಲು ತಾಳಿ, ಆಮೇಲೆ ತಾಯಿ ಅಲ್ವಾ ಅಮ್ಮ? ನನಗೆ ನನ್ನ ಗಂಡ ಮುಖ್ಯ, ಮಗು ಅಲ್ಲ. ಎಲ್ರೂ ಮಗು ಬೇಗ ಆಗ್ಲಿ ಅಂತ ಆಸೆ ಪಡ್ತಾರೆ. ನಾನು ಮಗು ಬೇಗ ಹೋಗ್ಲಿ ಅಂತ ಆಸೆ ಪಡ್ತಿದ್ದೀನಿ. ಮೋಸ ಮಾಡ್ದೆ ನೀ ನನಗೆ. ನಾನು ಇಂದು ಮತ್ತೆ ಮನೇಲಿದ್ರೆ ಅಪ್ಪ ಮಗಳ ನಡುವೆ ಜಗಳ ಅಂತ ಪ್ರಚಾರ ಆಗತ್ತೆ ಅಂತ, ಮಗು ಬೇಡ ಅಂತ ಹೇಳ್ತೀನಿ ಅಂತ ಸುಳ್ಳು ಹೇಳಿ ನನಗೆ ಇಲ್ಲಿ ಕರ್ಸ್ಕೊಂಡಿದ್ಯಾ. ನಿನ್ನ ಬಗ್ಗೆನೇ ನೀನು ಹೇಳ್ಕೊಂಡಿದ್ರೆ ಹೇಗೆ ಅಮೃತ? ನಾನು ನಿನಗೆ ಮೋಸ ಮಾಡಿಲ್ಲ. ನಿನಗಿನ್ನೂ ವಯಸ್ಸು ಚಿಕ್ಕದು. ನೀನು ಮದುವೆ ಆದ್ರೆ ನಿನ್ನ ಜೀವನ ಸೆಟ್ಲ್ ಆಗುತ್ತೆ. ಆದ್ರೆ ಸಾವಿತ್ರಿಗೆ ಅವಳು ಮಗುನ ಕಳ್ಕೊಂಡಿರೋ ನೋವು ಅವಳ ಜೀವನ ಪರ್ಯಂತ ಇರುತ್ತೆ. ನೀನು ಆರ್ಯನ್ನ ಕಳ್ಕೊಂಡಿದ್ದ ನೋವು ನಿನ್ನಲ್ಲಿಲ್ವಾ? ಹಾಗೇನೆ ಇಂಥ ಮಗು ಬೇಕು, ನಾನ್ ಬೇಡ ಅಲ್ವಾ? ಹಲೋ, ಹೇಳಿ ನಾಣಿ. ಹೌದಾ, ಈಗಲೇ ಹೊರಡ್ತೀನಿ. ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿಲ್ಲ ಅಪ್ಪ. ನಾನು ನಿನಗೆ ಅವತ್ತೇ ಹೇಳ್ದೆ, ಆ ಮಗು ಬೇಕು ಅಂದ್ರೆ ನನ್ನನ್ನು ಕಳ್ಕೊತೀಯ ಅಂತ. CM ಜೊತೆ ಎಮರ್ಜೆನ್ಸಿ ಮೀಟಿಂಗ್ ಇದೆ, ಅರ್ಜೆಂಟಾಗಿ ಹೋಗ್ಬೇಕು ನಾನು.